ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲಿದು ಬಾರಲೆ ಒಲಿದೊಲಿದು ಬಾರಲೆ. ಪ್ರೇಮ ಚಂದ್ರಮ ಕೈಗೆ ಸಿಗುವುದು ನಿಮ್ಮ ನೋಡ್ರಿ ಆ ಕಡೆ ಎಲ್ಲ ನೀವು ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವ ಸೊಗಡು ಜೊತೆಯಲ್ಲಿ ನೀನಿದ್ದರೆ ಎದೆಯಲ್ಲಿ ಸಡಗರ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇಲ್ಲಿ ನೋಡಿ ಯಾತೋ ಡೆಡಿಕೇಶನ್ ಆಗಿ ಏನೋ ಜೋಡಿಸ್ತಿದ್ದಾನೆ. ಬ್ರೋ ಏನು ಜೋಡಿಸ್ತಿದ್ಯಾ ಬ್ರೋ? ಏನು ಸಾಧನೆ ಮಾಡೋಕೆ ಹೊರಟಿದ್ಯಾ? ಬಿಡಿಸ್ಬೇಡ ಅದ ಕೋಡಿ ಏನಮ್ಮ ಏನು ಮಾಡ್ತಿದ್ದಾನೆ ಇದ್ದ ಕಣ್ಣ ಏನ್ ಗ್ಲಾಸ್ ಅಮ್ಮ? ಅದು ನನಗೆ ಕೂಡ ಗೊತ್ತಮ್ಮ. ಏನು ರೀಲ್ಸ್ ಮಾಡ್ತಿದ್ದಾನೆ ನೋಡಿ, ಇಲ್ಲಿ ಪಕ್ಕದಲ್ಲಿ ಟ್ರೈಪಾಡ್ ಇದೆ. ಏನು ಮಾಡ್ತಿದ್ದಾನಂತ? ಏನಿಲ್ಲಪ್ಪ, ನೀನು ಒಂದೇನೋ ರೀಲ್ಸ್ ಮಾಡಕಂತ ತೆಗ್ದ್ಯಾ? ಹಾಂ, ರೀಲ್ಸ್ ಮಾಡಕಂತ ತೆಗ್ದ್ಯಾ? ಗೈಸ್ ಇವಾಗ ಬಿಡಿಸ್ಬಿಟ್ರೆ ವೈಕೊಂಡ್ಬಿಡ್ತಾನ. ಬಿಡಿಸ್ಬಿಡ ಏಯ್ ಕೋಡಿ ಸ್ವಲ್ಪ ತರ್ತೀನಿ. ಜಲ್ದಿ ಬಿಡಿಸ್ಬಿಡ್ತೀನಿ ಇವಾಗ. ಹಿಂಗೆ ಏನಮ್ಮ ಮಾರಕ್ನ ರೀಲ್ಸ್ ಮಾಡಕ್ ತೆಗಿತೆ ನೋಡ ಮಾತು. ಏಯ್ ನೀನು ಸ್ವಲ್ಪನ ಬುದ್ಧಿಗಿದ್ದೈತೆ ಇಲ್ಲಿ ನಿನಗೆ. ಏಯ್ ಅದು ಅಂಗಡಿ ಮಾರಕ್ಕಿರೋದು ಅದು. ನಾವು ಹುಡುಗರು ದೊಡ್ಡವರಾಗಿ ನಮಗೂ ಗೊತ್ತಾಗ್ತದೆ. ಬಿಡಿಸ್ಬಿಡ್ಲ ಇವಾಗ? ಕೆಲ್ಸಿಲ್ಲ ಬರ್ತಿಲ್ಲ, ಸುಮ್ಮನೆ ಮಾಡ್ಕೊಂತ ಕುಂತೀನಿ ನಾನು. ಅಲ್ಲ ಹಿಂಗೆ ಬಿಡಿಸ್ಬಿಡೋದ? ಅಯ್ಯ ನಾನು ಬಿಡಿಸಿಲ್ಲ, ಅದು ಗಾಳಿಯಾಗ ಹೋಗ್ಬಿಟ್ಟಿದೆ ಅದು. ಗಾಳಿಯಾಗ ಹೋಗ್ಬಿಟ್ಟಿದ್ದು ಹೋಗೋದು. ಏನಮ್ಮ ಏನ್ ಮಾಡ್ತಿಲ್ಲ, ಸುಮ್ಮನೆ ಟಚ್ ಮಾಡಕ್ಕಂದ್ರೆ ಗಾಳಿಗೆ ಬಿದ್ಬಿಡ್ತು. ನಾನೇ ಮಾಡ್ಲಿ? ಕಷ್ಟಪಟ್ಟು ಜೋಡಿಸಿನಿ ಎಲ್ಲ ಮರ. ನಿನಗೊಂದು ಚಾಲೆಂಜ್, ಬರೀ ಮೂರೇ ಚಾನ್ಸ್ ಕೊಡ್ತೀನಿ. ಆ ಚಾನ್ಸ್ ಆಗಿದೆ ಸ್ಟೇಟ್ ಮಾಯಿನ 7 ಅಷ್ಟರಲ್ಲೇ ಜೋಡಿಸ್ಬಿಟ್ಟನಲ್ಲ ಇವನು. ಅಮ್ಮ ಕೇಳಿದೆ ಕ್ಯಾಶುವಲ್ ಆಗಿ, ನಾನು 3 ಚಂದ ಜೋಡಿಸಿ ನಿಂದಿರ್ತೀನಿ, ಅವ್ನು ನಿಂದಿರ್ತೀನಿ ಅಂದ್ಬಿಟ್ರೆ. ಅಲ್ಲ ಗಾಯ್ಸ್, ಇವಾಗ ಹಿಂಗ್ ತಗೊಂಡು ಹಿಂಗ್ ಜೋಡಿಸ್ತೀಯಾ ಅನ್ನೋ ಅಷ್ಟರಲ್ಲಿ ಈ ರೀತಿ ಜೋಡಿಸ್ಬಿಟ್ಟ. ಹಾ ಇದು ಐದು ಅಮ್ಮ ನಿಂದಿರ್ತಾನ ಆತ 3 ಚಾನ್ಸ್ ಆಗ ನಿಂದಿರ್ತಿಲ್ಲ ಅಂದ್ರೆ ಸಿಂಹ ಮರಿ ಸಿಂಹ ಒಂದೇ ಶರ್ಟ್ ನೋಡಿ. ಎಲ್ರೂ ಕಣ್ಣು ನನ್ನ ಮೇಲೆ ಇದೆ. ಅಕಸ್ಮಾತ್ ಬಿದ್ದಿಲ್ಲಪ್ಪ ಅಂದ್ರೆ ನನಗಂತ ಮರ್ಯಾದೆ ಇರಲ್ಲ. ಮರ್ಯಾದೆ ಇರಲ್ಲ. ನೀವು 3 ಕಾಸು ಮರ್ಯಾದೆ ಇಲ್ಲ ನನಗೆ ಇರಲ್ಲ. ಇವಾಗ ಸದ್ಯಕ್ಕೆ ಬಿಡಿಸ್ಬಿಟ್ರೆ ಅಂತ ನೋಡಿ. ಇವಾಗ ಹಾಕ್ಲಾ? ಹಾಕಮ್ಮ. ಅಯ್ಯೋ ಯಪ್ಪ ಯಪ್ಪ ಯಪ್ಪ. ಲಾಸ್ಟ್ ಇನ್ನೊಂದು ಚಾನ್ಸ್ ಅಮ್ಮ. ಮೆಲ್ಲಕ್ಕೋ ನೀನು. ಅವಾಗ ಒಂದೇ ಚಾನ್ಸ್ ಬಿಡಿಸ್ಬಿಟ್ಟಿದ್ದೆ. ಅವಾಗಲೇ ಬೀಳ್ತದಲ್ಲ, ನಿಂದಿರ್ತದ ಕೋಡಿ. ಬಂಡಿ ವರ್ಸು ಹೇಳಮ್ಮ, ಬಂಡಿ ವರ್ಸ ಅಂತ. A few moments later. ಅದು ಹಿಟ್ಟು, ಅದು ಜೋಳದ ಹಿಟ್ಟು ಬಾಕ್ಸ್ ಆಗಿರುತ್ತೆ, ಅದ್ರದ್ದು ಅದು ಸ್ಟ್ಯಾಂಡಿಗೆ ಇದಾಗುತ್ತೆ. ಮೈಕ್ ಹಾಕಿನೋ, ಮೈಕ್ ಸೌಂಡ್ ಬರ್ತೈತಿ. ಗಾಯ್ಸ್ ಇವಾಗ ಒಂದು ಗೇಮ್ ಇದೆ. ಆ ಗೇಮ್ಗೋಸ್ಕರ ಇಬ್ಬರು ಯಾವ ರೀತಿ ಊಟ ಕೂತಿದ್ದಾರೆ ನೋಡಿ ಗಾಯ್ಸ್. ಇಲ್ಲಿ ಏನಮ್ಮ ಊಟ ಹಾಕ್ಬೇಕಾ? ಯಾವ ಗೇಮ್ ಅಪ್ಪ? ಯಾವ ಗೇಮ್? ಸ್ಟಾರ್ಟಿಂಗ್ ಒಂದ್ಸಲ ಆಡಿದ್ದಾರೆ ಇಬ್ರು. ಅದು ಯಾವ ರೀತಿ ಕಾಮಿಡಿ ಇತ್ತು ಅಂದ್ರೆ ಫುಲ್ ಕಾಮಿಡಿ ಇತ್ತು ಗಾಯ್ಸ್. ಅವಾಗ ಯಾವ ರೀತಿ ಒಂದು ಲೈಟ್ ಬೆಳಕಿತ್ತು, ಇವಾಗ ಯಾವ ರೀತಿ ಇದೆ ನೋಡಿ ಗಾಯ್ಸ್. ಯಾಕಂದ್ರೆ ಇಲ್ಲಿ LED ಒಂದು ಲೈಟ್ ಫಿಕ್ಸ್ ಮಾಡಿದ್ದೀವಿ. ಕ್ಯಾಮ್ರಾ ಕ್ವಾಲಿಟಿ ಮತ್ತೆ ಕ್ಲಿಯರೆನ್ಸ್ ಬರ್ಬೇಕಂತ ಮಾಡಿದ್ವಿ. ಬ್ರೋ ಯಾವ ಆಟ ಬ್ರೋ ಇದು? ಮಾತಾಡೋ. ಐ ಬ್ರೋ ಯಾವ ಆಟ ಇದು? ಇಲ್ಲಿ ನೋಡಿ ಸಾಂಗ್ ಆಟ ಇದೆಯಲ್ಲ, ಅದಕ್ಕೆ ಸಾಂಗ್ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾವ ಗೇಮ್ ಬ್ರೋ ಇದು? ಏನಿಲ್ಲ, ಬಾಯಲ್ಲಿ ನೀರು ಇಟ್ಕೊಬೇಕು. ಇಲ್ಲಿ ನಾನು ಕುಂದಿರ್ತೀನಿ, 3 ಬ್ಯಾಗ್ ನೀರು ಇರ್ತಿದ್ವಿ. ನಾನು ಒಂದು ಸಾಂಗ್ ಆಡ್ತೀನಿ, ನನ್ಗೆ ಇಷ್ಟವಾದ ಸಾಂಗ್. ನಾನು ಸಾಂಗ್ ಆಡಕ್ರ ನೀನು ನಕ್ಬಿಟ್ಟು ಬಾಯಿಯಿಂದ ನೀರು ಉಗುಳಿಬಿಟ್ರೆ ನಾನು ಔಟ್ ಆದಂಗ. ಇಲ್ಲ ನೀವು ಯಾರು ಉಗುಳಿಲ್ಲ, ಸಾಂಗ್ ಚೆನ್ನಾಗಿದೆ ಅಪ್ರಿಷಿಯೇಟ್ ಮಾಡಿದ್ರೆ ನಾನು ಗೆದ್ದಂಗ. ಅವಾಗಲೇ ಗೇಮ್ ಮಾಡಿದ್ದಾರೆ. ನೀನ್ ಸಾಂಗ್ ಚೆನ್ನಾಗಿದ್ರು ಉಗುಳ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ಉಗುಳ್ತಾರೆ. ಡೌಟ್ ಅದಕ್ಕೆ. ಗೇಮ್ ರೂಲ್ಸ್ ಯಾವ ರೀತಿ ಅಂತ ಎಲ್ಲ ನೋಡಿದ್ದೀರಿ ನೀವು. ಇವಾಗ ಥಿಯರಿ ಬೇರೆ, ಪ್ರಾಕ್ಟಿಕಲ್ ಬೇರೆ. ನೋಡಿ ಇವಾಗ
ನೋಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇರುತ್ತೆ, ಯಾವ ರೀತಿ ಕಾಮಿಡಿ ಇರುತ್ತೆ, ಫನ್ ಇರುತ್ತೆ ಅಂತ ನೋಡ್ತಾ ಇರಿ. ಇವಾಗ ಗೇಮ್ ಸ್ಟಾರ್ಟ್ ಮಾಡೋಣ ಅಂದ್ರೆ ಅಪ್ಪ ಒಂದು ವಾಶ್ರೂಮ್ ಹೋಗಿದ್ದಾರೆ, ಇಲ್ಲಿ ಅಮ್ಮ ಕೂತು ಏನೋ ಒಂದು ಚಿಂತೆ ಮಾಡ್ತಾರೆ. ಏನ್ ಚಿಂತೆ ಅಮ್ಮ? ಸಾಯಂಕಾಲ ಏನ್ ಸಾರ್ ಮಾಡ್ಬೇಕಂತ ಚಿಂತೆ ಆಗಿತ್ತು ನನಗೆ. ನಾವಿಲ್ಲಿ ಗೇಮ್ ಯಾವ ರೀತಿ ಆಡಿಸ್ಬೇಕು ಅಂತ ನಾವು ಚಿಂತೆ ಮಾಡ್ತಿದ್ರೆ ನಮ್ಮ ತಮ್ಮ ಒಂದು ಎಲ್ಲ ಸೆಟ್ರೇಟ್ ಮಾಡ್ತಿದ್ದೇನೆ. ಇಲ್ಲಿ ಅಮ್ಮ ನೋಡಿದ್ರೆ ಸಾಂಬಾರ್ ಚಿಂತೆ ಆಗ್ಬಿಟ್ಟಿದೆ. ಮತ್ತೆ ಸಾರು ಚೆನ್ನಾಗಿದ್ರೆ ಊಟ ಮಾಡ್ತೀವಿ, ಇಲ್ಲಾಂದ್ರೆ ಊಟ ಮಾಡ್ತೀರಾ ನೀವು? ಊಟ ಮಾಡ್ತೀವಮ್ಮ, ನೀನ್ ಸಾಂಬಾರ್ ಚೆನ್ನಾಗಿ ಮಾಡ್ತೀವಿ. ಅಪ್ಪ ಇವಾಗ ಬೇಗ ಪಾಪ ರೆಡಿ ಮಾಡ್ಬೇಕು ಇವಾಗ. A few moments later. ಗೈಸ್ ಈ ಗೇಮ್ ನ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೊಬ್ರು ಔಟ್ ಆಗ್ಬೇಕು, ಹೌದಿಲ್ಲ? ಸುಮ್ಮನೆ ಗೇಮ್ ಸ್ಟಾರ್ಟ್ ಮಾಡಿದ್ರೆ ಹೆಂಗದ? ನೀನೇ ಔಟ್ ಆಗ್ಬೇಕು. ಸರಿ ವಿಡಿಯೋ ನೋಡೋದು. ಗೈಸ್ ಟ್ರೈಪಾಡ್ ಅಲ್ಲಿ ಈ ಒಂದು ಸೀನ್ ನ ರೆಕಾರ್ಡ್ ಮಾಡ್ತಿದ್ವಿ, ಈ ಒಂದು ಪಾರ್ಟ್ ನ. ಅದಕ್ಕೆ ಮೈಕ್ ಯೂಸ್ ಮಾಡ್ತಿದ್ವಿ, ಸ್ವಲ್ಪ ಸೌಂಡ್ ಸ್ವಲ್ಪ ಜೋರ್ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಒಂದು ಗೇಮ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೊಬ್ರು ಔಟ್ ಆಗ್ಬೇಕು. ಅದಕ್ಕೆ ಅಪ್ಲಿ ಚುಪ್ಲಿ ಹಾಕೊಂಡ್ ಬರ್ರಿ. ನೀನೇ ಔಟ್ ಆಗ್ಬಿಡು. ಬಂದ್ ನೋಡ್ರಿ, ನೋಡಿ ಗೈಸ್ ಎಷ್ಟು ವಿಷಯ ಅಪ್ಪರು. ನಾನೇ ಫಸ್ಟ್ ಪಾರು. ಫಸ್ಟ್ ನೀನಾ? ಸೆಕೆಂಡ್ ನಾನೇ ಹೋಗ್ಬಿಟ್ಟಿ. ಬರ್ರಿ ಮುಂದೆ ಬರ್ರಿ. ಆ ಕಪ್ಪಿ ಸುತ್ತ ಇವಾಗ ನಂತರ ಯಾರು ಸೇಮ್ ಆಗ್ತಾರ ಅವರೇ ಔಟ್. ರೆಡಿನಾ? ಸ್ವಲ್ಪ ಜೋರ್ ಹಾಕ್ರಿ, ಈ ಊಟ ಮಾಡ್ರಿ ಮಧ್ಯಾಹ್ನ. ಔಟ್ ನೀನ್. ಅಯ್ಯಯ್ಯಪ್ಪ ನೀನ್ ಔಟಾ? ಬಾ. ನಿನ್ಗೆ ಯಾವ್ದು ಬರೋದ ಹೇಳಕತ್ತೀನಿ, ಸುಮ್ಸನೆ ನಗಂಗಿಲ್ಲ. ಹಾಡು ಬರಲ್ಲಪ್ಪ ಇಲ್ವಾ ಮಾರಿ ಕುಂತು ಹಾಡು ಆಡ್ಬಾರ್ದ. ಬರಲ್ಲಪ್ಪ ನನಗೆ. ಸರಿ ಬಾ, ನೀನೇ ಔಟ್ ಆಗಿ. ಅಲ್ಲ ಯಾವ್ದಾರ ಒಂದ್ ಹಾಡು ಆಡ್ಬಿ. ಯಾವ್ದು ಹಾಡ್ಲಪ್ಪ ಹೇಳ್ಕೊಡ್ರಿ ಸ್ವಲ್ಪ. ಅಲ್ಲ ಯಾವ ಸಾಂಗ್ ಅದನ್ನ ಹಾಡು. ಆಡಮ್ಮ, ಯಾವ ಸಾಂಗ್ ಹಾಡ್ಲಪ್ಪ? ನಿನ್ ಬಾಯಿಗೆ ಯಾವ್ದು ಬರ್ತೈತಿ ನೋಡು. ನೋಡಿ ನಂಗ್ ಬರಲ್ಲ. ನೋಡು ಗೈಸ್, ಇವಾಗ ಫೈನಲಿ ಎಷ್ಟೋ ಹೊತ್ತು ಆದ್ಮೇಲೆ ಯಾವ್ದೋ ಒಂದು ಸಾಂಗ್ ಡಿಸೈಡ್ ಮಾಡಿ ಆಡ್ತಿದ್ದಾಳೆ ಅಮ್ಮ. ಆ ಸಾಂಗ್ ಅಂತ ಇವಾಗ ಮಾತ್ರ ಹಾಡ್ಬೇಡ, ಯಾಕಂದ್ರೆ ಇವಾಗ ನೀರು ಉಗುಳ್ ಬಿಡ್ತೀನಿ, ಆಮೇಲೆ ಹಾಡಂತ. ನೀರ್ ಹಾಕೊಂಡ್ಬಿಡ್ತೀನಿ ಸ್ಟಾರ್ಟಿಂಗ್ಗೆ. ನೀನ್ ಹಾಕೊಂಡೇನಪ್ಪ? ಸುಮ್ಸನೆ ನಗಂಗಿಲ್ಲ, ಆರಾಮಾಗಿರ್ಬೇಕು. ಆನೈತಾ? ನೋಡ್ಕೊಂಬೋಗು. ಇವಾಗ ಆನ್ ಮಾಡಿದೆ ಗೈಸ್. ಇವಾಗ ಸಾಂಗ್ ಹಾಡೋದು ಅಮ್ಮನ್ ಟರ್ನ್ ಮುಗಿತು, ಇವಾಗ ಅಪ್ಪನ್ ಟರ್ನ್. ಅಪ್ಪ ನೀರ್ ಹಾಕೋರಪ್ಪ. ಅಲ್ಲಿಗೆ ಹೋಗಮ್ಮ, ನೀನ್ ಇಲ್ಲೇ ಹೋಗಮ್ಮ. ಇಲ್ವಾಪ, ಸ್ವಲ್ಪ ಕ್ಯಾಮರಾ ಕಾಣ್ಲಿ, ನೀ ಆಡೋದು ನೀ ಯಾವ ರೀತಿ ಎಕ್ಸ್ಪ್ರೆಷನ್ ಮಾಡ್ತೀರಾ ಕಾಣ್ಬೇಕಲ್ಲ. ಇವನೇನ್ ಚೇರ್ ಮೇಲೆ ಕುತ್ಕೊಂಡಿನ ಅಂತ ಭಯಕ್ ಹೋಗ್ಬೇಡ್ರಿ. ಅಲ್ಲಿ ಕ್ಯಾಮ್ರಾ ಫೋಕಸ್ ಆಗಲ್ಲ ಅಂತ ಚೇರ್ ಮೇಲೆ ಕುತ್ಕೊಂಡಿದೀನಿ. ಮತ್ ಇವನಪ್ಪ ಮೇಲೆ ಕುತ್ಕೊಂಡು ಇದು ಮಾಡ್ತಾ. ಇಲ್ಲ ಗೊತ್ತಾಗದ್ ಬಿಡ್ರಿ. ಗೈಸ್ ಸ್ವಲ್ಪ ಹಂಗೆ ಸ್ವಲ್ಪ ಹೊರಗಡೆ ಶಾಮಿಲ್ ತೆಗಿತಿದ್ದಾರೆ, ಅದು ಸ್ವಲ್ಪ ಸೌಂಡ್ ಬರುತ್ತೆ, ಇರ್ಲಿ ಅಡ್ಜಸ್ಟ್ ಮಾಡ್ಕೊಡಿ ಸ್ವಲ್ಪ. ಗೈಸ್ ಫೈನಲಿ ಅಪ್ಪ ಒಂದ್ ಸಾಂಗ್ ರೆಡಿ ಆಗಿದೆ. ನಾವು ನೀರ್ ಕುಡಿತೀನಿ, ಅಪ್ಪ ಒಂದ್ ಸಾಂಗ್ ಆಡ್ತಾರೆ. ಪ್ರೇಮ ಚಂದ್ರಮ ಕೈಗೆ ಸಿಗುವುದು ವೇಳೆ ತಂಗಾಳಿ ತಂಗಾಳಿ. ಸೂಪರ್ ಹಾಡು, ಚೆನ್ನಾಗಿ ಆತ್ಮೈತ್ರಿ ಅಂದಿನ ಎಂತ ಬೇಸ್ ಹಾಡಿನ ಹಾಡು. ಅಮ್ಮ ನೀನು ಉಗುಳೋದನ್ನ ಉಗುಳಿ ಕರೆಕ್ಟ್ ಹೋಗಿ ಹಾಗೆ ಮುಖದ ಮೇಲೆ ಉಗುಳಿ. ಚೆನ್ನಾಗಿ ಕರೆಕ್ಟ್ ಹಾಡಿ ನಾನು ನನ್ ಟಾಸ್ ನೋಡಿ ಕರೆಕ್ಟ್ ಹಾಡಿ. ಆಯ್ತು, ಈಗ ಅಪ್ಪ ಔಟ್. ನೋಡಿ ಈಗ ಈಗ ಆಕಾಶ ಅಣ್ಣ ಅಣ್ಣ ಯಾವ ಸಾಂಗ್ ಅಪ್ಪ? ಯಾವ್ದೊಂದ್ ಸಾಂಗ್ ಅಪ್ಪ, ನೀನ್ ಇಲ್ಲಿ ಬಾಬಾ ಬರಪ್ಪ ಯಾವ್ದೊಂದ್ ಸಾಂಗ್ ಅಂತ. ಯಾವ ಸಾಂಗ್ ನೆನಪು? ಕಸಿದ್ರು ಯಾರಿಗೂ ಸಾಂಗ್ ಆಡಕ್ ಬರ್ತಿಲ್ಲ. ಸಾಂಗ್ ಆಡ್ತಿದಾರೆ ಬಟ್ ನಗಬಾರ್ದು. ನೋಡೋಣ ಅವ್ರಿಗೆ ಎಷ್ಟು ಸಾಂಗ್ ಬರುತ್ತೆ ಅವ್ರು ಆಡ್ತಾರೆ. ಮುಂದೆ ಬಾ. ಅಪ್ಪ ಚೆನ್ನಾಗ್ ಆಡ್ದ. ನಾನ್ ಅಂತ ಪರಿ ಇದಲ್ ಬಿಡು. ನೀವು ಉಗುಳಿದ್ರೆ ಇನ್ ಮೈ ಮೇಲೆ ಉಗುಳಪ್ಪ, ಕೆಳಗೆ ಉಗುಳ್ಕೊಂಡ್ಬಿಡ್ರಿ. ಏನಮ್ಮ ನೀನು ಸಣ್ಣ ಮಕ್ಕಳ ಉಗುಳ್ತೀರಮ್ಮ? ಯಪ್ಪ ಯಪ್ಪ ಅಷ್ಟಿತ್ತ ಇನ್ಮೇಲೆ ಉಗುಳಮ್ಮ. ಈತನ ಮೇಲೆ ನಾವು ಉಗುಳ ಮುಖ ಮೇಲೆ ಉಗುಳಿದೇವ ಮತ್ತೆ. ಹಾ ಫುಲ್ ಸೀರಿಯಸ್. ಹೇಳಿ ಗೈಸ್, ಸ್ವಲ್ಪ ಗಂಟ್ಲ ಪ್ರಾಬ್ಲಮ್ ಇದೆ. ತರಿ ಗೈಸ್, ಸ್ವಲ್ಪ ನೆಗಡಿ ಆಗ್ಬಿಟ್ಟಿದೆ, ಗಂಟ್ಲ ಪ್ರಾಬ್ಲಮ್ ಇದೆ. ಯಾರ್ಯಾರು ಕೇಳೋ ಇಷ್ಟ ಆದ್ರೆ ಕೇಳಿ, ಇಲ್ಲಾಂದ್ರೆ ಕಿವಿ ಮುಗಿಸ್ಬಿಡ್ರಿ. ರೆಡಿ? ನನ್ ಮೇಲೆ ಹೋಗ್ಬಿಡ್ತೀರ ಇಲ್ಲವಾ ಇನ್ನ ಸ್ಟಾರ್ಟೇ ಮಾಡ. ಬರ್ತಿದ್ಯಾ
ಇಲ್ಲ ಎದಕ್ ನಗು ಅಂದ್ರೆ ಇಲ್ಲ ನಿಂದು ಏನಲ್ಲ ಗೊತ್ತಾ ನಗು ವಾಯ್ಸ್ ಸರಿಗಿಲ್ಲ ಕರೆಕ್ಟ್ ಆಗಿ ನೋಡೋ ಅನ್ಬೇಕಿಲ್ಲ ಯಾರ ಕ್ಯೂ ಮುಸ್ಕತ್ರಿ ಅಂತ ಅಂದು ರೆಡಿ ಕ್ಯಾಮ್ರಾ ಆಕ್ಷನ್. 100 ಜನ್ಮಕ್ಕೂ 106 ಜನ್ಮಕ್ಕೂ ಸ್ಟಾರ್ಟ್ ರೆಡಿನಾ? ಸ್ಟಾರ್ಟ್. 100 ಜನ್ಮಕ್ಕೂ ಏ ಥೋ ಎಲ್ಲರೂ ಎಲ್ಲ ರೆಡಿ ಮಾಡಿ ಡ್ರೆಸ್. ಏ ಲಾಸ್ಟ್ ಎಲ್ಲ ಬನ್ನಿ ನಾಳೆ ಬೀಳ ಎಲ್ಲ ಬನ್ನಿ ನಾಳೆ ಬೀಳ ಆಡ್ತೀನಿ. ರೆಡಿ ಸ್ಟಾರ್ಟ್ ನಾ? ನಾಳೆ ಆಡಕತ್ತೆ ಎಂತ ನೀರ್ ಹಾಕೋದು. ಆ ಸಾಂಗ್ ಚೇಂಜ್ ಮಾಡ್ತೇಳ್ರಿ. ಯಾವ ಸಾಂಗ್ ಆಡ್ಲಿ ಬೇರೆದು? ಯಾವ ಸಾಂಗ್? ಗೀತಾಂಜಲಿ ಎಲ್ಲ ಫುಲ್ ನೀರಾಗಿದೆ. ಆಮೇಲೆ ತೋರ್ಸಿ ನಿಮ್ಗೆ ಸಾಂಗ್ ಏನ್ ಯಾರು ಸರಿಗ ಆಗ್ಲಿಲ್ಲ. ನಾನು ಆಡ್ತೀನಪ್ಪ. ನೀನ್ ಆಡ್ತಾ ಬರ್ತಿದ್ದೆ ಅಪ್ಪ ಆಡಿದ್ರ ಹೋಗ್ಲಿ ನಡಿನಾ? ಈಗ ಆನ್ ಮಾಡಿಲ್ಲಪ್ಪ ಮತ್ತೆ ಮಾಡಿ ಮತ್ತೆಲ್ಲ ಸಾಂಗ್ ಎಲ್ಲ ಆದ್ಮೇಲೆ ಆನ್ ಮಾಡಿದ್ರೆ ಮತ್ತೇನು ಮಾಡೋದು? ನಡಿನಾ? 100 ಜನ್ಮಕ್ಕೂ 106 ಜನ್ಮಕ್ಕೂ ಒಲಿದು ಬಾರಲೆ ಒಲಿದೊಲಿದು ಬಾರಲೆ. ಏ ಮಗ ಏ ನಿಮ್ ಮನೆ ಆ ಕಡೆ ಎಲ್ಲ ನೀವು ಎಲ್ಲ ನೀರಿನ ಮಾಡಿಟ್ರಪ್ಪ ಸ್ವಾಮಿ. ಇಲ್ಲಿ ನೋಡಿ ಮಾಡಿದ್ದು, ಇಲ್ಲಿ ನೋಡಿ ಮಾಡಿದ್ ದಿನ ಸ್ಟಾರ್ಟೇ ಮಾಡಿಲ್ಲ. ಏನ್ ಮಾಡಿಸಿದ್ರು ಸರಿ ಮೈಕ್ ಬಿಟ್ಟಿದ್ದ ಮಾಡಿ ಸಾಂಗೇ ಆಡ್ಲಿಲ್ಲಪ್ಪ ನೀನೇ ಸರಿ. ಏ ಸಾಂಗ್ ಹಾಡಂದ್ರೆ ಅಮ್ಮ ಮುಖ ನೋಡಿದ್ರೆ ನಗು ಬಂದ್ಬಿಡ್ತೈತಿ. ಏನ್ ಮಾಡಿ ನೋಡಿಲ್ಲ ಗೈಸ್, ಅಪ್ಪ ಮುಖ ಮೇಲೆ ಉಗುಳ್ ಬಿಟ್ರು. ಇಲ್ಲಿ ರವಿ ಹಿಂದೆ ಉಗುಳಿದ್ರೆ ಅಮ್ಮ ಇಲ್ಲಿ ಸೀದಾ ಶರ್ಟ್ ಮೇಲೆ ಬಿದ್ಬಿಡ್ತು ಗೈಸ್. ಅಷ್ಟೇ ಕ್ಯಾಮ್ರಾ ಬಿಡಿಸ್ಬಿಟ್ಟ. ಏನಪ್ಪಾ ಯೂಟ್ಯೂಬರ್ ಪಾಪ ಅಮ್ಮ ನೀರ್ ಆಯ್ತು ನೈಟ್ ಎಲ್ಲ ಇಲ್ಲಿ ಡ್ರೆಸ್ ಎಲ್ಲ ಗಲೀಜ್ ಆಯ್ತು. ಅಪ್ಪಗೆ ಏನಾಗಿಲ್ಲ ಮತ್ತೆ ನನಗೇನಾಗಿಲ್ಲ ಗಾಯ್ಸ್. ಅಲ್ಲ ನೀವ್ ಮೇಲ್ ಕುಂತೀರ, ನಾವ್ ಕೆಳಗ್ ಕುಂತೀವಪ್ಪ ಸ್ವಾಮಿ. ನಾನ್ ಸಾಂಗ್ ಆಡ್ಬೇಕಲ್ಲ ಸಾಂಗ್ ಈ ಸಾಂಗ್ ಆಡ್ಬಿಡ್ತೀನಿ. 100 ಜನ್ಮಕ್ಕೂ 106 ಜನ್ಮಕ್ಕೂ. ಗೈಸ್ ಇವಾಗ ಎಲ್ಲರದು ಟರ್ನ್ ಮುಗೀತು. ಅಮ್ಮಂದು ಅಪ್ಪಂದು ನಂದು ಎಲ್ಲ ಟರ್ನ್ ಮುಗೀತು. ಇವಾಗ ನಮ್ ರವಿದಿದೆ. ಯಾವ್ದೋ ಸಾಂಗ್ ಹಾಡಂದ್ರೆ ಫೋನ್ ನಲ್ಲಿ ನೋಡಿ ಹಾಡ್ತಿದೆ ನೋಡಿ ಯಾವ ಸಾಂಗ್ ಅಂತ. ನೀವೇ ಕೇಳಿ ಒಂದ್ಸಲ. ನೀನ್ ಕುಡಿಯೋ ಫಸ್ಟ್. ಹೌದಲ್ಲ? ಒಂದ್ ನಿಮಿಷ. ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವ ಒಂದೇನೆ ಹೃದಯ ಎರಡು ನಮ್ಮ ನಡುವೆ ಬರಲಿ 100 ಮುನಿಸೋ ಜಗಳ ಹಾಗೆ ಇರಲಿ ಪ್ರೀತಿ ಸೊಗಡು ಸೊಗಡು ಜೊತೆಯಲ್ಲಿ ನೀನಿದ್ದರೆ ಎದೆಯಲ್ಲಿ ಸಡಗರ ನನಗೂ ನನ್ನೆಲ್ಲದಕ್ಕೂ ಪರಿಹಾರ ನನ್ನಯ ನಾಳೆ ನಿನ್ನಯ ಪಾಳೆ ನನ್ನ ಬದುಕೆ ನಿನ್ನದು ಗೆಳತಿ ಕಾಯುವೆ ನಾನು ರೆಪ್ಪೆಯ ಹಾಗೆ ಜನ್ಮ ಪುರ ನಿನ್ನನ್ನೇ ಗುರುವೆ ನಿನ್ನ ಗಾಳಿಯ ಹಾಗೆ ಉಸಿರು ಇರೋ ತನಕ. ಫೈನಲಿ ಗೇಮ್ ನ ವಿನ್ ಆಗಿದ್ದೆ ನಮ್ ರವಿ. ಅವ್ರಿಗೆ ಸನ್ಮಾನ ಅವ್ರಿಗೆ ಸನ್ಮಾನ ಮಾಡ್ರ ತಡೆಗೆ ಸ್ವಲ್ಪ ಹೊತ್ತು ಸನ್ಮಾನ ಮಾಡೋಣ. ಚೆನ್ನಾಗ್ ಆಡಿದಪ್ಪ. ಸನ್ಮಾನ ಎದರಿಂದ ಮಾಡ್ಬೇಕು ಇವನಿಗೆ? ಹಾ ಗೈಸ್ ಸನ್ಮಾನ ಇವನಿಗೆ ಟನ್ 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 ಟಾಣ ಸಾಂಗ್ ಬರುತ್ತಲ್ಲ ಮ್ಯೂಸಿಕ್ ಅಲ್ಲಿ. ಹೊಡ್ರಿ ಕ್ಲಾಪ್ ಹೊಡ್ರಿ. ಫಸ್ಟ್ ಚೆನ್ನಾಗ್ ಆಡಿದಾನೆ. ಗಿಫ್ಟ್ ಇದೆ ನೋಡಿ, ಇಲ್ಲಿ ನೋಡ್ಕೊಂಬಿಡ್ರಿ. ಇದ್ರಲ್ಲಿ ಕಾಣಿಸಿದಲ್ಲ ಅಮೃತಾಚನ್ ಕವರು, ಒಂದು ಡ್ಯೂಟಿ ID ಕಾರ್ಡ್, ಒಂದು ಸೋಪಿನ ಡಬ್ಬಿ ಇದೆ ಗಿಫ್ಟ್. ಫೋಟೋ 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 ಅಲ್ಲ ಬಾ ನೀ ಹಿಡ್ಕೊ ಇಲ್ಲಿ ನೋಡಿ. ಫೋಟೋ ಕ್ಲಿಕ್ ಮಾಡೋ ಸ್ವಲ್ಪ. ಓಕೆ ಗೈಸ್ ಓಕೆ ನೋಡಿ ಗೈಸ್ ಫೈನಲಿ ಚೆನ್ನಾಗಿ ಆಡ್ತೀನಿ. ಎಲ್ಲ ಅವನ ಹಾಡು ಯಾವ ರೀತಿ ಇತ್ತು ಕಮೆಂಟ್ ಕೂಡ ಮಾಡಿ ಗೈಸ್. ಫಸ್ಟ್ ಟೈಮ್ ಆಡಿರೋದು ಹಾಡು ಯಾವ ರೀತಿ ಇತ್ತು ಕಮೆಂಟ್ ಮಾಡಿ ಗೈಸ್. ನೆಕ್ಸ್ಟ್ ಏನ್ ಪ್ಲಾನು? ನೆಕ್ಸ್ಟ್ ಏನ್ ಇಲ್ಲೇ ಬ್ಲಾಗ್ ಇಲ್ಲಿ ಏನ್ ಮಾಡೋದು? ಇಲ್ಲಿ ಏನ್ ಮಾಡೋದಾ?
ಗೈಸ್ ನೋಡಿದ್ರಲ್ಲ, ನಾನು ಅಪ್ಪ ಅಮ್ಮ ಮತ್ತೆ ನಮ್ಮ ತಮ್ಮ ರವಿ ಕ್ಯಾಮ್ರಾ ಹತ್ರ ಯಾವ ರೀತಿ ಎಲ್ಲ ಹಾಡಿದ್ದೀವಿ. ನಿಮಗೆ ಈ ಒಂದು ಹಾಡು ಇಷ್ಟ ಆಗಿದ್ರೆ ಇವು ಎಲ್ರು ಇದರಲ್ಲಿ 4 ಜನ ಹಾಡಿದೀವಿ. ನಿಮಗೆ ಯಾರು ಸಾಂಗ್ ಜಾಸ್ತಿ ಇಷ್ಟ ಆಗಿದೆ ಕಮೆಂಟ್ ಕೂಡ ಮಾಡಿ. ಯಾವ ಸಾಂಗ್ ಫನ್ನಿ ಇತ್ತು, ಯಾರು ಜಾಸ್ತಿ ಕಾಮಿಡಿ ಮಾಡಿದ್ರು, ಯಾರು ಜಾಸ್ತಿ ಮುಖದ ಮೇಲೆ ಉಗಿಸ್ಕೊಂಡ್ರು ಗೈಸ್, ನೀವು ಉಗಿಸ್ಕೊಂಡ್ರು ಅದು ಕಮೆಂಟ್ ಕೂಡ ಮಾಡಿ. ಬನ್ನಿ ಈ ಲಾಗ್ನ ಇಲ್ಲಿ ಏನ್ ಮಾಡ್ತೀನಿ. ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಗೈಸ್. ತುಂಬಾ ಇಷ್ಟ ಆಗಿದೆ, ತುಂಬಾ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೆಕ್ಸ್ಟ್ ಲಾಗ್ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ಬಾಯ್ 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 ಬಾಯ್, ಲವ್ ಯು ಆಲ್. ಬಾಯ್.